ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನಿನಗೆ ನಾನು ಇಷ್ಟ ಇಲ್ಲ ಅನ್ನೋ ವಿಷಯ ಗೊತ್ತಿದ್ರೆ ನಾನು ನಿನಗೆ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಪುಷ್ಪಕ್, ಏನಾದ್ರೂ ಸಾಧ್ಯ ಆದ್ರೆ ನನ್ನನ್ನು ಅಟ್ಲೀಸ್ಟ್ ಒಂದ್ಸಲ ನನ್ನನ್ನು ಅರ್ಥ ಮಾಡ್ಕೊಳಕಾದ್ರೂ ಪ್ರಯತ್ನ ಪಡ್ತೀಯ? ಪುಷ್ಪಕ್, ಏನ್ ಗೊತ್ತಾ, ನಾನು ನಿನ್ಮೇಲೆ ಇಟ್ಟಿರೋ ಲವ್ ನಿನ್ನೆ ಮೊನ್ನೆದಲ್ಲ. ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿರುವಾಗ ನಾವಿಬ್ರು ಜೊತೆಲಿ ಆಟಾಡ್ತಿದ್ದು. ಆವಾಗ್ಲಿಂದನೇ ನೀನ್ ನನಗೆ ಇಷ್ಟ. ನೀನ್ ನನ್ನನ್ನ ಯಾವತ್ತೂ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಪುಷ್ಪಕ್. ನನಗೆ ನಿನ್ ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ, ಯಾವತ್ತೂ ಕಡಿಮೆ ಆಗಲ್ಲ. ಕೊನೆ ಉಸಿರಿರೋವರೆಗೂ ನಾನು ನಿನ್ಗೋಸ್ಕರ ಕಾಯ್ತಾನೆ ಇರ್ತೀನಿ. ಐ ಲವ್ ಯು ಪುಷ್ಪಕ್. ಐ ರಿಯಲಿ ಲವ್ ಯು. ನರ್ತನ, ನರ್ತನ, ಫೋನ್ ಮಾಡ್ತಾ ಇದ್ದಾಳೆ. ಹಲೋ ಮಮ್ಮ, ಮೈನಾ ಏನಾದ್ರೂ ಗಾರ್ಮೆಂಟ್ಸ್ ಬಂದ್ಬಿಟ್ರಾ? ಕೊಡಿಲ್ ಒಂದು ನಿಮಿಷ. ಹಲೋ, ಲೋ ಮಗ, ಏನಾಯ್ತು? ಮೈನಾ ಕಾಣಿಸ್ತಾ ಇಲ್ಲ ಅಂತ ಮಮ್ಮ ಹೇಳ್ತಾ ಇದ್ದಾಳೆ. ಹೌದು ಕಣೋ, ಮೈನಾ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಗಾರ್ಮೆಂಟ್ಸ್ ಬಂದ್ರ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ನೀನು ಅವಳನ್ನ ಕೊನೆಗೆ ಯಾವಾಗ ನೋಡಿದ್ದು? ಇವತ್ ಬೆಳಿಗ್ಗೆ ನಾನು ಅವ್ರನ್ನ ಪಿಕಪ್ ಮಾಡೋದಕ್ಕೆ ಅಂತ ಮನೆಯಿಂದ ಹೊರಟಿದ್ದೆ. ಆಗ ಕಾಲ್ ಮಾಡಿ ಸೆಕ್ಯೂರಿಟಿ ಅಣ್ಣಂಗೆ ಸ್ವೀಟ್ ಕೊಡ್ಬೇಕು, ನೀವು ಪ್ರೊಡಕ್ಷನ್ ಹೆಡ್ ಆಗಿರೋದಕ್ಕೆ ಅಂತ ಹೇಳಿದ್ರು. ಸರಿ, ನಾನು ಅವ್ರಿಗೋಸ್ಕರ ಚಾಕ್ಲೇಟ್ ತಗೊಂಡ್ ಬರ್ತೀನಿ ಅಂತಾನು ಹೊರಟಿದ್ದೆ. ಆದ್ರೆ ಅಲ್ಲಿ ರೀಚ್ ಆದ್ಮೇಲೆ ಅಲ್ಲಿ ಮೈನವರೇ ಇರ್ಲಿಲ್ಲ. ನಾನು ಸೆಕ್ಯೂರಿಟಿ ಅಣ್ಣನ್ ಕೇಳಿದ್ರೆ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮೋಟ್ರ್ ಆಫ್ ಮಾಡೋವರೆಗೂ ಅವ್ರು ಅಲ್ಲೇ ಇದ್ರಂತೆ. ಬಟ್ ಆ ಮೋಟ್ರ್ ಆಫ್ ಮಾಡಿ ಬರೋ ಅಷ್ಟರಲ್ಲಿ ಅವ್ರು ಅಲ್ಲಿ ಇರ್ಲಿಲ್ವಂತೆ. ಅದಕ್ಕೆ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ, ಎಲ್ಲ ಕಡೆ ಹುಡ್ಕಾಡ್ತಿದ್ದೆ. ಗಾರ್ಮೆಂಟ್ಸ್ಗೆ ಏನಾದ್ರು ಬಂದಿರ್ಬೋದಾ ಅಂತ ನಾನು ಹೊರಟಿದ್ದೆ. ಲೋ ಮಗ, ಹಾಸ್ಟೆಲಲ್ಲಿ ಮಮ್ಮ ಮತ್ತೆ ಸೆಕ್ಯೂರಿಟಿನೂ ಎಲ್ಲಾ ಕಡೆ ಹುಡ್ಕೋದ್ರಂತೆ, ಆದ್ರೆ ಅವಳು ಎಲ್ಲೂ ಸಿಗ್ಲಿಲ್ವಂತೆ. ಇವಾಗ ಇಲ್ಲಿ ಜಯಂತಿನೂ ಕಾಲ್ ಮಾಡಿದ್ಲು ಕಣೋ, ಅವಳ ಕಾಲ್ನು ಪಿಕ್ ಮಾಡ್ಲಿಲ್ಲ. ನಾನು ಕಾಲ್ ಮಾಡಿದ್ದೆ ಆನಂದ್, ನನ್ನ ಕಾಲು ರಿಸೀವ್ ಮಾಡ್ತಿಲ್ಲ. ಇವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮಗ, ನೀನೇನು ಟೆನ್ಷನ್ ಆಗ್ಬೇಡ ಕಣೋ, ನಾನು ಈಗಲೇ ಲೀವ್ ಹಾಕ್ಬಿಟ್ಟು ಅಲ್ಲಿಗೆ ಬರ್ತೀನಿ. ಬೇಡ ಆನಂದ್, ಈಗಾಗ್ಲೇ ತುಂಬಾ ಸಲ ಲೀವ್ ಹಾಕಿ ನಾವು ಊರ್ಗ್ ಹೋಗಿ ಬಂದಿದೀವಿ. ಈಗ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಬರುತ್ತೆ. ಬೇಡ, ನೀನ್ ರಜಾ ಹಾಕ್ಬೇಡ. ಅದು ಹಂಗಲ್ಲ ಕಣೋ. ನಾನು ನೋಡ್ಕೊಳ್ತೀನಿ ಆನಂದ್, ಎಲ್ಲ ನೋಡ್ಕೊಳ್ತೀನಿ. ನನಗೇನಾದ್ರೂ ವಿಷಯ ಗೊತ್ತಾದ್ರೆ ನಾನು ನಿನಗೆ ಕಾಲ್ ಮಾಡ್ತೀನಿ. ಕಿರ್ಚಾಡ್ಬೇಡ.